ಸೊ ನಾಳೆಯಿಂದ ನಾನು ಸ್ಟಾಕಿನ ಅನಾಲಿಸಿಸ್ ಕೂಡ ಮಾಡ್ತೇನೆ. ಇಫ್ ಇನ್ ಕೇಸ್ ನಿಮಗೆ ಸ್ಪೆಸಿಫಿಕ್ ಯಾವುದಾದ್ರು ಸ್ಟಾಕಿನ ಅನಾಲಿಸಿಸ್ ಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಅದಾನಿದು ಎಕ್ಸಾಂಪಲ್ ಬೇಕು, ಅಥವಾ ಟಾಟಾದು ಬೇಕು, ಅಥವಾ ರಿಲಯನ್ಸಿದು ಬೇಕು, ಆ ಸ್ಟಾಕಿದ ಹೆಸರು ನನಗೆ ಮುಂಚಿನ ದಿನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಟ್ ಮೀನ್ಸ್ ಈಗ ನಾನು ನಾಳೆ ಹೇಳಬೇಕಂದ್ರೆ ಇವತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಅದನ್ನ ನಾಳೆಯಲ್ಲಿ ಅನಾಲಿಸಿಸ್ ಮಾಡಿ ನಿಮಗೆ ತಿಳಿಸ್ತೀನಿ. ಫೈನ್. ಸೊ ನಾಳೆಯಿಂದ ನಾನು ಸ್ಟಾಕಿದ ಅನಾಲಿಸಿಸ್ ಮಾಡ್ತೀನಿ. ಇಫ್ ಇನ್ ಕೇಸ್ ಇಷ್ಟ ಆದರೆ ನೀವು ಕಮೆಂಟ್ ಮಾಡ್ಬೋದು. ಫೈನ್. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡಲಿಕ್ಕೆ ಹೋದರೆ, ಬ್ಯಾಂಕ್ ನಿಫ್ಟಿ ತುಂಬಾ ಚೆನ್ನಾಗಿ ಮೊಮೆಂಟಮ್ ಮಾಡಿದೆ. ಮಾರ್ನಿಂಗಲ್ಲಿ ಒಂದೊಳ್ಳೆ ಮೊಮೆಂಟಮ್ ಸಿಕ್ತು. ಅದರ ನಂತರ ಮಾರ್ಕೆಟು ಟ್ರೆಂಡ್ ಸಿಕ್ಕಿ ಆದ್ರ ಮೇಲೆ ಸ್ವಲ್ಪ ಅಲ್ಲಿಂದ ಸೆಲ್ಲಿಂಗ್ ಬಂತು. ಬಟ್ ಸರ್ಪ್ರೈಸಿಂಗ್ ನೋಡ್ಲಿಕ್ಕೆ ಹೋದರೆ ನಿಫ್ಟಿ ಇನ್ನೂ ಕೂಡ ನೆಗೆಟಿವ್ ಉಂಟು. ಬಟ್ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟಿದೆ. ದಟ್ ಮೀನ್ಸ್ ನಿಯರ್ ಟು 1% ಕ್ಲೋಸಿಂಗ್ ಕೊಟ್ಟಿದೆ ಬ್ಯಾಂಕ್ ನಿಫ್ಟಿ. ಸೊ ಇಫ್ ಇನ್ ಕೇಸ್ ನಾಳೆ ಬ್ಯಾಂಕ್ ನಿಫ್ಟಿ ಇದೇ ರೇಂಜಲ್ಲಿ ಫ್ಲ್ಯಾಟ್ ಓಪನ್ ಆದರೆ, ದಟ್ ಮೀನ್ಸ್ ಮಾರ್ಕೆಟು 52,600 ಇಲ್ಲ 52,800 ಈ ರೇಂಜಲ್ಲಿ ಓಪನ್ ಆದರೆ, ಮಾರ್ಕೆಟ್ ಇಲ್ಲಿಂದ ಒಂದು ಬ್ರೇಕ್ಔಟ್ ಕೊಡೋ ಚಾನ್ಸಸ್ ತುಂಬಾ ಹೈ ಉಂಟು. ಬಿಕಾಸ್ ನೀವೀಗ ಹಾರ್ಲಿ ಚಾರ್ಟಲ್ಲಿ ಕೂಡ ನೋಡಿದರೆ ತುಂಬಾ ಚೆನ್ನಾಗಿ ತೋರ್ತಾ ಉಂಟು ಬ್ಯಾಂಕ್ ನಿಫ್ಟಿ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಮಲ್ಟಿಪಲ್ ಟೈಮ್ಸು ಇದು ರೆಸಿಸ್ಟೆನ್ಸ್ನ ಟಚ್ ಮಾಡಿದೆ. ದಟ್ ಮೀನ್ಸ್ ಇಲ್ಲಿ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಇದು ಫೋರ್ತ್ ಟೈಮ್. ಸೊ ನಾಳೆ ಇಫ್ ಇನ್ ಕೇಸ್ ಇಲ್ಲಿ ಓಪನ್ ಆಗಿ ಇಲ್ಲೇ ಹೋಲ್ಡ್ ಮಾಡಿ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ, ಡೇ ಹೈನ ಬ್ರೇಕ್ಔಟ್ ಕೊಟ್ಟರೆ ಒಂದೊಳ್ಳೆ ಮೊಮೆಂಟಮ್ ಬರ್ಬೋದು. ನನ್ನ ಪ್ರಕಾರ ಇಲ್ಲಿಂದ ಮಾರ್ಕೆಟು ಮೊಮೆಂಟಮ್ ಬರೋ ಚಾನ್ಸಸ್ ಇರ್ತಾರೆ. ಫೈನ್. ಸೊ ಇವತ್ತು ಡೈಲಿಯಲ್ಲಿ ನೋಡ್ಲಿಕ್ಕೆ ಹೋದರೂ ಕೂಡ ಒಂದೊಳ್ಳೆ ಮೊಮೆಂಟಮ್ ಕೊಟ್ಟಿದೆ. ನಾಳೆ ಇದಕ್ಕೆ ಫಾಲೋ ಥ್ರೂ ಸಿಗಬೇಕು. ದಟ್ ಮೀನ್ಸ್ ಇದೇನು ವೀಕ್ ತೋರ್ತಾ ಉಂಟು, ದಟ್ ಮೀನ್ಸ್ ಇಲ್ಲಿಂದ ಮಾರ್ಕೆಟು ಇಲ್ಲಿ ಒಂದೇನು ವೀಕ್ ತೋರ್ತಾ ಉಂಟಲ್ಲ, ಇಲ್ಲಿ ಓಪನ್ ಆದ್ರ ಮೇಲೆ ಹೇಳಿದ್ನಲ್ಲ, ಫ್ಲ್ಯಾಟ್ ಓಪನ್ ಆದ್ರ ಮೇಲೆ ಅಲ್ಲಿ ಸ್ವಲ್ಪ ಹೋಲ್ಡ್ ಮಾಡಬೇಕು. ಆವಾಗ ಅರ್ಥ ಆಗುತ್ತೆ ಅಲ್ಲಿ ಪ್ರೈಸ್ ತನ್ನಂತಾನೇ ಹೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಉಂಟು ಅಂತ. ಇಫ್ ಇನ್ ಕೇಸ್ ಅಲ್ಲಿ ಹೋಲ್ಡ್ ಮಾಡಿದರೆ ಅಲ್ಲಿನ ಮಾರ್ಕೆಟು ಮೊಮೆಂಟಮ್ ಬರೋ ಚಾನ್ಸಸ್ ಇರ್ತಾರೆ ಅಂತ. ಫೈನ್. ಸೊ ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಯಿತು, ಆವಾಗ ಏನಾಗುತ್ತೆ ಅಂದರೆ ಯಾರೆಲ್ಲ ಈ ರೇಂಜಲ್ಲೆಲ್ಲ ಬೈ ಮಾಡಿದ್ದಾರೆ, ಯಾರೆಲ್ಲ ಈ ರೇಂಜಲ್ಲಿ ಬೈ ಮಾಡಿದ್ದಾರೆ ಅವರೆಲ್ಲ ಸ್ವಲ್ಪ ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಮಾಡೋ ಚಾನ್ಸಸ್ ಇರ್ತಾರೆ. ಬಿಕಾಸ್ ಯಾರೆಲ್ಲ ಟಾಪಲ್ಲಿ ಸೆಲ್ ಮಾಡಿದ್ದಾರೆ ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ಇಲ್ಲಿ ಹಿಟ್ ಆಗಿದೆ, ಅವರೆಲ್ಲ ಇಲ್ಲಿಂದ ಎಕ್ಸಿಟ್ ಆಗಿರ್ತಾರೆ. ಸೊ ಯಾರೆಲ್ಲ ಈ ರೇಂಜಲ್ಲಿ, ಅಲ್ಲ ಈ ರೇಂಜಲ್ಲಿ, ಅಥವಾ ಯಾರೆಲ್ಲ ಈ ರೇಂಜಲ್ಲಿ, ಅಥವಾ ಯಾರೆಲ್ಲ ಈ ರೇಂಜಲ್ಲಿ ಅಪ್ಸೈಡಲ್ಲಿ ಪ್ಲ್ಯಾನ್ ಮಾಡಿರ್ತಾರೆ, ಅವ್ರು ಸ್ವಲ್ಪ ಇಲ್ಲಿ ಪ್ರಾಫಿಟ್ ಬುಕ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಸೊ ಇಫ್ ಇನ್ ಕೇಸ್ ನಾವು ಪ್ರಾಫಿಟ್ ಬುಕ್ಕಿಂಗಲ್ಲಿ ನಮಗೇನಾದರೂ ಸೆಲ್ಲಿಂಗ್ ಆಪರ್ಚುನಿಟಿ ಸಿಕ್ಕಿದ್ರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ನಾಳೆ ಗ್ಯಾಪ್ ಡೌನ್ ಓಪನ್ ಆದರೆ, ದಟ್ ಮೀನ್ಸ್ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆದ್ರ ಮೇಲೆ ಇಲ್ಲಿ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಆಗ್ತದೆ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ. ದಟ್ ಮೀನ್ಸ್ ಮಾರ್ಕೆಟ್ ಓಪನ್ ಆದ್ರ ಮೇಲೆ ಇಲ್ಲಿಂದ ಸೆಲ್ಲಿಂಗ್ ಬರ್ತಾ ಉಂಟಾ, ಅಥವಾ ಓಪನ್ ಆಗಿ 1-2 ಮಿನಿಟ್ಸಲ್ಲೇ ಮಾರ್ಕೆಟ್ ಇಲ್ಲಿಂದ ರಿಕವರ್ ಆಗ್ತಾ ಉಂಟಾ, ಅದು ಸ್ವಲ್ಪ ನೋಡಬೇಕಾಗುತ್ತೆ. ಅಲ್ಲಿ ಮಾರ್ಕೆಟ್ ಅಲ್ಲೇ ರೇಂಜ್ ಮಾಡ್ತಾ ಇದ್ದರೆ ಸೊ ನಾವು ನೋಡಬೇಕಾಗುತ್ತೆ ಮಾರ್ಕೆಟ್ ಒಂದು 15 ಮಿನಿಟ್ಸ್ ಇಲ್ಲ 20 ಮಿನಿಟ್ಸಲ್ಲಿ, ಅಲ್ಲಿ ಒಂದು 5 ಮಿನಿಟ್ಸಲ್ಲಿ ರೇಂಜ್ ಆದ್ರ ಮೇಲೆ ಅಲ್ಲಿಂದ ಮಾರ್ಕೆಟ್ ಬ್ರೇಕ್ಔಟ್ ಆಗಲಿ ಅಥವಾ ಬ್ರೇಕ್ ಡೌನ್ ಆಗಲಿ ನಾವು ಪ್ಲ್ಯಾನ್ ಮಾಡ್ಬೋದು. ಬಟ್ ಅಲ್ಲಿ ಪ್ಲ್ಯಾನ್ ಮಾಡುವಾಗ ಕ್ವಾಂಟಿಟಿ ಸ್ವಲ್ಪ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿದರೆ ಐ ಥಿಂಕ್ ಬೆಟರ್ ಅಂತ. ಬಿಕಾಸ್ ಇವತ್ತಿಂದು ಡೇ ಹೈ ಲೋ ಒಳಗೆ ಓಪನ್ ಆಗಿರುತ್ತೆ. ಸೊ ಸೆಲರ್ಸ್ ಏನು ಮಾಡ್ತಾರೆ, ಇಲ್ಲಿ ಸ್ಟ್ರ್ಯಾಂಗಲ್ ಮಾಡಿ ಇಟ್ಟಿರ್ತಾರೆ. ಸೊ ಅಲ್ಲಿ ನಾವು ಸ್ವಲ್ಪ ಟ್ರ್ಯಾಪ್ ಆಗೋ ಚಾನ್ಸಸ್ ಇರ್ತಾರೆ, ಸ್ಪೆಷಲಿ ಆಪ್ಷನ್ ಬಯರ್. ಸೊ ಅಲ್ಲಿ ನಾವು ಪ್ಲ್ಯಾನ್ ಮಾಡುವಾಗ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ನಿಫ್ಟಿ ಅನಾಲಿಸಿಸ್ ಮಾಡಿದರೆ ನಿಫ್ಟಿ ಕೂಡ ತುಂಬಾ ಚೆನ್ನಾಗಿ ತೋರ್ತಾ ಉಂಟು. ಬಟ್ ನಿಫ್ಟಿ ಅಪ್ಸೈಡಲ್ಲಿ ಸಸ್ಟೈನ್ ಆಗ್ತಾ ಇಲ್ಲ. ರೈಟ್. ದಟ್ ಮೀನ್ಸ್ ಮಾರ್ಕೆಟ್ ಇಲ್ಲಿ ಕೂಡ ಬ್ರೇಕ್ಔಟ್ ಕೊಡ್ತು, ಬ್ಯಾಂಕ್ ನಿಫ್ಟಿ ಆಗಿ ಇದು ಕೂಡ ಬ್ರೇಕ್ಔಟ್ ಕೊಡ್ತು. ಬಟ್ ಇದು ಅಪ್ಸೈಡಲ್ಲಿ ಸಸ್ಟೈನ್ ಆಗಿಲ್ಲ, ಇಲ್ಲಿಂದ ಮಾರ್ಕೆಟ್ ಸೆಲ್ಲಿಂಗ್ ಬರ್ತಾ ಇತ್ತು. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೇನೆ, ನೀವು ಅಪ್ಸೈಡಲ್ಲಿ ಪ್ಲ್ಯಾನ್ ಮಾಡುವಾಗ ಆಲ್ ಟೈಮ್ ಹೈಯಲ್ಲಿ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ ಅಂತ ನಾನು ಹೇಳಿದ್ದೆ. ಐ ಥಿಂಕ್ ನಾನು ಸೋಮವಾರದ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ, ಅಪ್ಸೈಡಲ್ಲಿ ಪ್ಲ್ಯಾನ್ ಮಾಡುವಾಗ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ, ಡೌನ್ ಸೈಡಲ್ಲಿ ಪ್ಲ್ಯಾನ್ ಮಾಡುವಾಗ ಕೂಡ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ ಅಂತ. ಸೊ ಐ ಹೋಪ್ ನಾನು ಹೇಳ್ಕೊಂಡ್ರೆ ನಿಮಗೆ ಕ್ಲಿಯರ್ ಆಯ್ತು ಅಂತ ಮೊನ್ನೆ ದಿವಸ. ಸೊ ಅದಕ್ಕೆ ಹೇಳೋದು, ಅಪ್ಸೈಡಲ್ಲಿ ಆಲ್ ಟೈಮಲ್ಲಿ ಪ್ಲ್ಯಾನ್ ಮಾಡುವಾಗ ಕ್ವಾಂಟಿಟಿ ತುಂಬಾ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ, ಈ ಥರ ಸೆಲ್ ಆಫ್ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಯಿತು, ಈ ರೇಂಜಲ್ಲಿ ಓಪನ್ ಆಯ್ತು ಅಂದರೆ ಇಲ್ಲಿ 1, 2 ದಟ್ ಮೀನ್ಸ್ 2 ದಿನದ್ದು ಬಯರ್ಸ್ ಇದು ಸ್ಟಾಪ್ ಲಾಸ್ ಇಲ್ಲೇ ಉಂಟು, ಅಂದರೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಲ್ಲೇ ಉಂಟು. ಸ್ವಲ್ಪ ಇವತ್ತು ಫ್ರೆಶ್ ಎಂಟ್ರಿ ಆಗಿರ್ಬೋದು, ಆದರೆ ಮೋಸ್ಟ್ ಆಫ್ ದಿ ಟ್ರೈಲಿಂಗ್ SL ಇಲ್ಲೇ ಉಂಟು. ಬಿಕಾಸ್ ಯಾರೆಲ್ಲ ಇಲ್ಲಿ ಬೈಯಿಂಗ್ ಮಾಡಿದ್ದಾರೆ ಅವರೆಲ್ಲ ಇನ್ನೂ ಕೂಡ ಎಕ್ಸಿಟ್ ಆಗಿಲ್ಲ. ಸೊ ಇದು ಸೆಲ್ಲಿಂಗ್ಗೆ ಅಂತ ಹೇಳ್ಬೋದು ನಾನು. ಸೊ ಅವರು ಎಕ್ಸಿಟ್ ಆಗಿಲ್ಲ. ಇಫ್ ಇನ್ ಕೇಸ್ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಮಾರ್ಕೆಟ್ ಬ್ರೇಕ್ ಡೌನ್ ಆಯಿತು, ಅದ ನಂತರ ಇದ್ರ ಕೆಳಗೆ ಸಸ್ಟೈನ್ ಆಯಿತು ಅಂದರೆ ಮಾರ್ಕೆಟ್ ಅಂದ್ಕೊಳ್ಳೋಣ 25,350 ಹತ್ರ ಓಪನ್ ಆಯಿತು. ರೈಟ್. 350 ಹತ್ರ ಓಪನ್ ಆಯಿತು. ಅದರ ನಂತರ ಮಾರ್ಕೆಟು 25,300 ಹತ್ರ ಬ್ರೇಕ್ ಡೌನ್ ಆಯಿತು. ಅದರ ನಂತರ ಮಾರ್ಕೆಟು 300 ಕೆಳಗೆ, ದಟ್ ಮೀನ್ಸ್ 25,288 ಅಂತ ಕೆಳಗೆ ಅದು ಸಸ್ಟೈನ್ ಆಗ್ತಾ ಉಂಟಾ, ಅದು ಸ್ವಲ್ಪ ನೋಡಬೇಕು. ಸಸ್ಟೈನ್ ಅದನ್ನು ನಾವಲ್ಲಿ ಪ್ಲ್ಯಾನ್ ಮಾಡ್ಬೋದು. ನಮ್ದು ಏನು ಸ್ಟಾಪ್ ಲಾಸ್ ಬರ್ತಾರೆ ಕ್ವಾಂಟಿಟಿ ಸ್ವಲ್ಪ ನಾವು ಲೆಸ್ ಮಾಡಿ ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ವಾಟ್ ಇಫ್ ನಾಳೆ ಗ್ಯಾಪ್ ಅಪ್ ಓಪನ್ ಆದರೆ ಇಂಟ್ರೆಸ್ಟ್ ಆಗುತ್ತೆ. ದಟ್ ಮೀನ್ಸ್ ಮಾರ್ಕೆಟ್ ಈ ರೇಂಜಲ್ಲಿ ಅಂದರೆ 25,450, 25,500 ಈ ರೇಂಜಲ್ಲಿ ಓಪನ್ ಆದ್ರ ಮೇಲೆ ಸ್ವಲ್ಪ ನೋಡಬೇಕಾಗುತ್ತೆ ಪ್ರೈಸ್ ಇಲ್ಲಿ ಸಸ್ಟೈನ್ ಮಾಡ್ತಾ ಉಂಟಾ, ಅಥವಾ ಪ್ರೈಸ್ ಇಲ್ಲಿ ತನ್ನಂತಾನೇ ಹೋಲ್ಡ್ ಮಾಡ್ತಾ ಉಂಟಾ. ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಮಾರ್ಕೆಟಲ್ಲಿ ಓಪನ್ ಆಗ್ತಾರೆ, ಯಾರೆಲ್ಲ ಬೈಯಿಂಗ್ ಮಾಡಿದ್ದಾರೆ ಅವ್ರು ಇಲ್ಲಿ ಪ್ರಾಫಿಟ್ ಬುಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಮಾರ್ಕೆಟ್ ಅಲ್ಲಿಂದ ಸ್ವಲ್ಪ ಸೆಲ್ ಆಫ್ ಬರೋ ಚಾನ್ಸಸ್ ಇರ್ತಾರೆ. ದಟ್ ಮೀನ್ಸ್ ಈ ಥರ ರೀತಿಯಲ್ಲಿ. ಫೈನ್.
ಸೊ ಈ ಥರ ರೀತಿಯಲ್ಲಿ ಸೊ ಅಲ್ಲಿ ಮಾರ್ಕೆಟ್ ಹೋಲ್ಡ್ ಮಾಡ್ತಾರೆ, ಅಲ್ಲಿ ಮಾರ್ಕೆಟ್ ಸೈಡ್ ವೇಸ್ ಆಗ್ತಲ್ಲ, ಅದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾರೆ. ಯಾವಾಗ ಸೈಡ್ ವೇಸ್ ಆಗಿ ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ ಆ್ಯಂಡ್ ಡೇ ಲೋನ ಬ್ರೇಕ್ ಡೌನ್ ಆಗ್ತಾರೆ, ಅಲ್ಲಿಂದ ಮಾರ್ಕೆಟಲ್ಲಿ ಮೂಮೆಂಟಮ್ ಬರೋ ಚಾನ್ಸಸ್ ಇರ್ತಾರೆ. ಫೈನ್. ಸೊ ಇವತ್ತು US ಇದು ಇಂಟ್ರೆಸ್ಟ್ ರೇಟ್ ಏನೋ ಡಿಸ್ಕಷನ್ ಉಂಟು, ಅಲ್ಲಿಂದ ಮಾರ್ಕೆಟ್ ನಾಳೆ ಎಮೋಷ್ನಲಿ ಗ್ಯಾಪ್ ಅಪ್ ಓಪನ್ ಆಗ್ಬೋದು, ಇಲ್ಲ ಗ್ಯಾಪ್ ಡೌನ್ ಓಪನ್ ಆಗ್ಬೋದು. ನನ್ನ ಪ್ರಕಾರ ಇಫ್ ಇನ್ ಕೇಸ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದರೆ ಕಟ್ ಆಗೋ ಚಾನ್ಸಸ್ ಉಂಟು. ಜಾಸ್ತಿ ಆದರೆ ಮಾರ್ಕೆಟ್ ನೆಗೆಟಿವ್ ಆಗ್ತಾರೆ. ಇಫ್ ಇನ್ ಕೇಸ್ ಅಲ್ಲೇ ಇದ್ದರೂ ಮಾರ್ಕೆಟ್ ಅಲ್ಲಿಂದ ನೆಗೆಟಿವ್ ಆಗ್ತಾರೆ. ಇಫ್ ಇನ್ ಕೇಸ್ ಅಲ್ಲಿಂದ ಸ್ವಲ್ಪ ಕೂಡ ಜಾಸ್ತಿ ಆದರೆ ದ್ಯಾಟ್ ಮೀನ್ಸ್ 5.25 ಏನೋ ಉಂಟು, ಇಲ್ಲಿಂದ ಮಾರ್ಕೆಟ್ ಏನಾದರೂ 5.20 ಕೂಡ ಬಂದರೆ ಅಲ್ಲಿಂದ ಕೂಡ ಮಾರ್ಕೆಟ್ ಡೌನ್ ಬರ್ತಾರೆ. ಇಫ್ ಇನ್ ಕೇಸ್ ಇಲ್ಲಿಂದ ಮಾರ್ಕೆಟು ಅಪ್ಸೈಡ್ ಹೋಗಬೇಕಂದ್ರೆ ಇದು 5 ಪಾಯಿಂಟ್ ಆಗಬೇಕು, ಇಲ್ಲಾಂದರೆ ಸಮಯ ಒಂದು 4.75 ಈ ಥರ ರೀತಿ ಆದರೆ ಮಾತ್ರ ಮಾರ್ಕೆಟ್ ಇಲ್ಲಿಂದ ಅಪ್ಸೈಡ್ ಹೋಗೋ ಚಾನ್ಸಸ್ ಇರ್ತಾರೆ. ಇಲ್ಲ ಅಂದರೆ ಮಾರ್ಕೆಟು ಇಲ್ಲಿಂದ ಹೋಗೋ ಚಾನ್ಸಸ್ ಇಲ್ಲ, ನೆಗೆಟಿವೇ ಬರೋ ಚಾನ್ಸಸ್ ಇರ್ತಾರೆ. ಸೊ ಅದಕ್ಕೆ ನಾನು ಇಷ್ಟು ದಿನ ಪೊಸಿಷನ್ ಕೂಡ ಮಾಡ್ತಾ ಇರಲಿಲ್ಲ. ನಾನು ಟೆಲಿಗ್ರಾಮ್ ಚಾನಲ್ ಕೂಡ ಸ್ಟಾಕ್ ಇದು ಪೋಸ್ಟ್ ಮಾಡ್ತಾ ಇರಲಿಲ್ಲ. ಸಮಥಿಂಗ್ 1 ವೀಕ್ ಆಯಿತು. ಇದಕ್ಕೋಸ್ಕರನೇ, ಬಿಕಾಸ್ ನನಗೆ ಸ್ವಲ್ಪ ಏನೋ ಅನಿಸ್ತಾ ಇತ್ತು ಮಾರ್ಕೆಟ್ ಇಲ್ಲಿಂದ ಸ್ವಲ್ಪ ಡೌನ್ ಸೈಡ್ ಬರ್ಬೋದು, ಐ ಡೋಂಟ್ ನೋ, ನಾಳೆ ಬರಲೂಬೋದು, ಇಲ್ಲ ಅಪ್ ಸೈಡ್ ಕೂಡ ಹೋಗ್ಬೋದು. ಅದಕ್ಕೆ ನಾನು ಸ್ವಲ್ಪ ನಿಮ್ಮ ಸೇಫ್ಟಿಗೋಸ್ಕರ ಸ್ಟಾಕ್ ಇದು ಕೂಡ ಪೋಸ್ಟ್ ಮಾಡಿಲ್ಲ. ಬಿಕಾಸ್ ತುಂಬ ಜನ ಬೈ ಮಾಡ್ತಾರೆ, ತುಂಬ ಜನ ನನಗೆ ಮೆಸೇಜ್ ಕೂಡ ಮಾಡ್ತಾರೆ ನಾನು ಈ ಸ್ಟಾಕಿನ ಬೈ ಮಾಡ್ತೀನಿ ಅಂತ. ಸೊ ಅದಕ್ಕೆ ನಾನು ಯಾವುದು ಕೂಡ ಸ್ಟಾಕಿಗೆ ಪೋಸ್ಟ್ ಮಾಡಿಲ್ಲ. ಐ ಥಿಂಕ್ 1 ವೀಕ್ ಆಯಿತು. ಸೊ ನಾವು ನಾಳೆಯಿಂದ ಪೋಸ್ಟ್ ಮಾಡ್ತೀನಿ. ಇಫ್ ಇನ್ ಕೇಸ್ ನೀವು ಇಂಟ್ರೆಸ್ಟ್ ಇದ್ದರೆ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗ್ಬೋದು. ಹಾಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಇಫ್ ಇನ್ ಕೇಸ್ ನಿಮಗೆ ಸ್ಟಾಕ್ ಇರೋ ಅನಾಲಿಸಿಸ್ ಬೇಕಂದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ನಾನು ಅನಾಲಿಸಿಸ್ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಫೈನ್. ಐ ಹೋಪ್ ನನ್ನ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯಿತು ಅಂತ. ಇಫ್ ಇನ್ ಕೇಸ್ ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಈ ವಿಡಿಯೋದಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.